ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು 6 ತಿಂಗಳು ಮಗುಗೆ ರಾಗಿ ಸರಿನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ರಾಗಿ ಸರಿನ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದು ರಾಗಿ ಪೌಡರು. ಮಕ್ಳಿಗೆ ನಾವು ಸರಿ ಮಾಡೋದಕ್ಕೆ ರಾಗಿ ಪೌಡ್ರ್ ಮಾಡೋದಕ್ಕೆ ಅಂತಲೇ ಒಂದು ವಿಧಾನ ಇರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಫಸ್ಟ್ ಬೇಬಿಗೆ ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ತಿನ್ನಿಸೋದೇ ರಾಗಿ ಸರಿ. ಅದನ್ನು ತುಂಬ ಕೇರ್ಫುಲ್ಲಾಗಿ ಸರಿಯಾದ ವಿಧಾನದಲ್ಲೇ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1.5 kg ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ. ಮೊದಲಿಗೆ ರಾಗಿನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲಿ ಸಣ್ಣ ಸಣ್ಣದಾಗಿರೋವಂಥ ಕಲ್ಲಿರುತ್ತೆ, ಗಲೀಜೆಲ್ಲ ಇರುತ್ತೆ. ನಾವು ಒಂದು 10 kg ಆಗುವಷ್ಟು ರಾಗಿನ ಮಿಲ್ನಲ್ಲಿ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀವಿ ಪಾಪುಗೆ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ. ಅದರಲ್ಲಿ ನಾನು 1.5 kg ಆಗುವಷ್ಟು ರಾಗಿನ ಉಪಯೋಗಿಸ್ತಾ ಇದ್ದೀನಿ. ನೀಟಾಗಿ ಇದನ್ನ ಈಗ ವಾಶ್ ಮಾಡ್ಕೋಬೇಕು. ಒಂದು 4ರಿಂದ 5 ಸಲಿನೇ ವಾಶ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಗಲೀಜಿರುತ್ತೆ. ಅದನ್ನೆಲ್ಲ ನೀಟಾಗಿ ಎಲ್ಲ ಇಸ್ಕಿ ತೊಳಿಬೇಕು. ನೋಡಿ ಇಲ್ಲಿ ನಾನು ಯಾವ ರೀತಿ ತೊಳಿತಾ ಇದ್ದೀನಿ ಅಂತ. ನಾನಂತೂ ಒಂದು 7ರಿಂದ 8 ಸರಿನೇ ತೊಳೆದೆ. ಯಾಕಂದರೆ ಅಷ್ಟು ಗಲೀಜಿತ್ತು ರಾಗಿಲಿ. ನೋಡಿ ಆ ನೀರೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ನಾವು ಮಕ್ಳಿಗೋಸ್ಕರ ಪ್ರಿಪೇರ್ ಮಾಡ್ತಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಕ್ಲೀನಾಗಿ ಮಾಡಬೇಕು. ಯಾಕೆಂದರೆ ಮಕ್ಳಿಗೆ ನಮ್ಮಷ್ಟು ಇಮ್ಯುನಿಟಿ ಪವರ್ ಜಾಸ್ತಿ ಇರೋದಿಲ್ಲ. ನೀಟಾಗೆಲ್ಲ ಕ್ಲೀನಾಗಿ ಮಾಡಬೇಕು. ನೋಡಿ ನೀರು ಯಾವ ಕಲರ್ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸಗಣಿ ನೀರು ಕಂಡಂಗೆ ಕಾಣಿಸ್ತಿದ್ದೆ. ಅದಕ್ಕೋಸ್ಕರ ನಾವು 7ರಿಂದ 8 ಸಲ ತೊಳೆದ್ರೂ ಏನು ತೊಂದರೆ ಇರೋದಿಲ್ಲ. ನಾನು ನೀಟಾಗೆಲ್ಲ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನ ಇವಾಗ 24 ಗಂಟೆ ನಾವು ನೀರಿನಲ್ಲಿ ನೆನೆಸಿಡಬೇಕು. ರಾಗಿನ ಮೊದಲಿಗೆ ನಾವು ಮೊಳಕೆ ಬರೆಸ್ಕೋಬೇಕು. ಅದಕ್ಕೋಸ್ಕರ ಒಂದು 24 ಗಂಟೆ ನೀರನ್ನ ಚೆನ್ನಾಗಿ ನೆನೆಸ್ಬೇಕು. ಇದನ್ನ ಪಾತ್ರೆಯಲ್ಲಿ ಒಂದು 3/4 ಭಾಗ ಆಗೋವಷ್ಟು ನೀರನ್ನ ನಾನು ಸೇರಿಸಿದ್ದೀನಿ. ಮುಚ್ಚಳ ಮುಚ್ಚಿ 24 ಗಂಟೆ ನೆನೆಯೋದಕ್ಕೆ ಬಿಡೋಣ. ನೋಡಿ 24 ಗಂಟೆ ನೆಂದಿದ್ದಾಯಿತು. ನೆಂದಾದ್ಮೇಲೆ ನಾನು ತಿರ್ಗಾ ಒಂದು 3 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ 24 ಗಂಟೆ ನೀರಿನಲ್ಲಿ ಅದೇ ನೀರಲ್ಲಿ ಇರೋದ್ರಿಂದ ಲೋಳಿ ಥರ ಆಗಿರುತ್ತೆ. ತಿರ್ಗಾ 2ರಿಂದ 3 ಸಲ ತೊಳೆದ್ರೇ ಒಳ್ಳೆಯದು ಮೊಳಕೆ ಬರೋದಕ್ಕೆ. ತೊಳೆದಿದ ನಂತರ ನೀಟಾಗಿ ಆ ನೀರೆಲ್ಲ ಪೂರ್ತಿ ಹೋಗಬೇಕು. ಆ ರೀತಿ ಅದನ್ನೆಲ್ಲ ಶೋಧಿಸಿ ಇಡಿ. ಶೋಧಿಸಿದ ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನ ಮೊಳಕೆ ಕಟ್ಟೋದಕ್ಕೆ ಕಟ್ತಾ ಇದ್ದೀನಿ. ನೀರೆಲ್ಲ ಪೂರ್ತಿ ಡ್ರೈ ಆಗಿಬಿಡ್ಬೇಕು. ರಾಗಿಲಿರೋವಂಥ ನೀರು ಒಂದು ಜಾಲರಿಗೆ ಹಾಕೋಬಿಡಿ. ಜಾಲರಿಗೆ ಒಂದು ತೆಳುವಾಗಿರೋವಂಥ ಬಟ್ಟೆ ಮೇಲೆ ರಾಗಿ ಸುರಿದ್ಬಿಟ್ರೆ ಪೂರ್ತಿ ಎಲ್ಲ ನೀರೆಲ್ಲ ಡ್ರೈ ಆದ ನಂತರ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಮೊಳಕೆ ಕಟ್ಟಿಡಿ. ಮೊಳಕೆ ಬರೋದಕ್ಕೂ ಅಷ್ಟೇ ಒಂದು 24 ಗಂಟೆ ಇಟ್ಟರೆ ನೀಟಾಗಿ ಮೊಳಕೆ ಬರುತ್ತೆ. ಅದಕ್ಕಿಂತ ಕಡಿಮೆ ಸಮಯದಲ್ಲಾದರೆ ನೀಟಾಗಿ ರಾಗಿ ಅಷ್ಟು ಬೇಗ ಮೊಳಕೆ ಬರೋದಿಲ್ಲ. ಒಂದು 24 ಗಂಟೆ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ರಾಗಿ ಮೊಳಕೆ ಬಂದಿದೆ ಅಂತ. ಜಾಸ್ತಿ ಮೊಳಕೆ ಬರಲಿ ಅಂತ ಜಾಸ್ತಿ ಸಮಯ ಇಡಕ್ಕೆ ಹೋಗ್ಬೇಡಿ. ಜಾಸ್ತಿ ಮೊಳಕೆ ಬಂದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಕಣ್ಣಾಗಬೇಕು, ರಾಗಿ ಕಣ್ಣಾಗಿದೆ ಅಂತಂತಾರಲ್ಲ ಆ ರೀತಿ ನೋಡಿ ನಾನು ತೋರಿಸ್ತಾ ಇದ್ನಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಅಂತಂದರೆ ನಿಜ ನಿಮಗೆ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ರಿಯಲಾಗಿ ನೋಡೋದಕ್ಕಂತೂ ಸೂಪರಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಅದು ಫೀಲ್ ಆಗುತ್ತೆ. ನೋಡಿ ಈಗಲೂ ಚೆನ್ನಾಗಿ ಕಾಣಿಸ್ತಿದೆ ಯಾವ ರೀತಿ ಮೊಳಕೆ ಬಂದಿದೆ ಅಂತ. ಇಷ್ಟು ಮೊಳಕೆ ಬಂದರೆ ಸಾಕು, ನಮಗೆ ತುಂಬ ಚೆನ್ನಾಗಾಗುತ್ತೆ ಪೌಡರು. ತುಂಬ ಜಾಸ್ತಿ ಮೊಳಕೆ ಬಂದರೆ ಪೌಡರ್ ನೀಟಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಮೊಳಕೆ ಬಂದರೆ ಸಾಕು. ಇದನ್ನ ನೀಟಾಗಿ ಈಗ 2 ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬೇಕು. ನೋಡಿ ನಾನು ಮನೆ ಮೇಲ್ಗಡೆ ಇದನ್ನ ಬಿಸಿಲಲ್ಲಿ ನೀಟಾಗಿ ಒಣಗಿಸಿದ್ದೀನಿ. ಆವಾಗವಾಗ ಹೋಗಿ ಕೈ ಆಡಿಸ್ತಾ ಇರಿ. ಇವಾಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದೇ ದಿನದಲ್ಲಿ ನೀಟಾಗಿ ಒಣಗಿಬಿಡುತ್ತೆ. ಆದರೂ ಪರವಾಗಿಲ್ಲ, 2 ದಿನ ಟೈಮ್ ಕೊಡಿ ಅದಕ್ಕೆ ನೀಟಾಗಿ ಎಲ್ಲ ಒಣಗಲಿ. ರಾಗಿ ಸ್ವಲ್ಪನೇ ಮೊಳಕೆ ಬರೋದ್ರಿಂದ ಆ ಮೊಳಕೆ ಹಾಗೆ ಉಳಿಯುತ್ತೆ. ಜಾಸ್ತಿ ಏನಾದರೂ ಮೊಳಕೆ ಬಂದುಬಿಟ್ರೆ ನಾವು ಬಿಸಿಲಲ್ಲಿ ಒಣಗಿಸುವಾಗಲೇ ಆ ಮೊಳಕೆ ಎಲ್ಲ ಉದುರೋಗ್ಬಿಡುತ್ತೆ. ಇವಾಗ ಪರ್ಫೆಕ್ಟಾಗಿ ಆಗಿದೆ. 2 ದಿನ ನಾನು ನೀಟಾಗಿ ಬಿಸಿಲಲ್ಲಿ ಇದನ್ನ ಒಣಗಿಸಿ ಎತ್ತಿಟ್ಕೋತೀನಿ. ನೋಡಿ ನಿಮಗೆ ತೋರಿಸ್ತೀನಿ. ಈಗಲೂ ಮೊಳಕೆ ಹಾಗೇ ಇದೆ, ಸ್ವಲ್ಪ ಕಾಣಿಸ್ತಿದೆ ನೋಡಿ ನಿಮಗೆ. 2 ದಿನ ಆದ ನಂತರ ರಾಗಿನ ಎತ್ತಿಟ್ಕೊಂಡ್ಬಂದಿದ್ದೀನಿ. ನೋಡಿ ಚೆನ್ನಾಗಿ ಒಣಗಿದೆ ರಾಗಿ, ತುಂಬ ಚೆನ್ನಾಗಿ ಉದುರಾಗಿದೆ. ಈ ರಾಗಿನ ಇವಾಗ ಎಳೆ ಉರಿಲಿನೇ ಸ್ವಲ್ಪನೇ ರಾಗಿನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾನು ಇಷ್ಟು ರಾಗಿನ ಒಂದು 4 ಸಲ ಹುರ್ಕೊಂಡಿದ್ದೀನಿ. ಈಗ ಒಂದು 3 ಕಪ್ ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಎಳೆ ಉರುಳಿನೇ ಆ ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಉರಿವಾಗ. ಅದು ನೀಟಾಗೆಲ್ಲ ಫ್ರೈ ಆದ ನಂತರ ನಿಮಗೆ ಘಮ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಕೊಂಡು ಹುರಿಯೋಕೆ ಹೋದರೆ ಸೀದೋಗ್ಬಿಡುತ್ತೆ ಮತ್ತು ಪೌಡರು ನೀಟಾಗಿ ಆಗೋದಿಲ್ಲ. ನಾವು ರಾಗಿನ ಮೊಳಕೆ ಕಟ್ಟಿ ಸರಿ ಮಾಡೋದ್ರಿಂದ ಮಕ್ಳಿಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನಾವು 6 ತಿಂಗಳವರೆಗೂ ಜಸ್ಟ್ ಮದರ್ ಮಿಲ್ಕ್ ಕೊಡ್ತಾ ಇರ್ತೀವಿ ಅಷ್ಟೇ. ಮದರ್ ಮಿಲ್ಕ್ ಇಲ್ಲ ಅಂತಂದರೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇರ್ತೀವಿ.
ಅಷ್ಟನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ ಮಗುಗಷ್ಟೇ. ಸಡನ್ನಾಗಿ ನಾವೀಗ ಸಾಲಿಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದಕ್ಕೆ ಡೈಜೆಷನ್ ಕಷ್ಟ ಆಗಬಾರ್ದು ಅಲ್ವಾ? ಅದಕ್ಕೋಸ್ಕರ ಈ ರೀತಿ ಮೊಳಕೆ ಕಟ್ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಐರನ್ ಅಂಶನೂ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ನಾವು ಮೊಳಕೆ ಕಟ್ಟೋದ್ರಿಂದ ವೆಯ್ಟ್ ಗೇನು ಅಷ್ಟೇ ಬೇಬಿಗೆ ತುಂಬ ಚೆನ್ನಾಗಾಗುತ್ತೆ. ನಾನು ಉಳ್ದಿದ್ದ ರಾಗಿ ಎಲ್ಲನೂ ಇದೇ ರೀತಿ ನಾನು ಹುರಿದು ಎತ್ತಿಟ್ಕೊಂಡಿದ್ದೀನಿ. ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಸ್ವಲ್ಪ ರಾಗಿನ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಆದಷ್ಟು ನೀವು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಇದನ್ನ ಮಿಲ್ಗಾದರೂ ಕೊಟ್ಟು ಪುಡಿ ಮಾಡ್ಕೊಬೋದು. ನಾನಿಲ್ಲಿ ಜಾಸ್ತಿ ರಾಗಿ ಪೌಡರ್ನ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಒಂದೇ ಸಲ ನಾವು ಜಾಸ್ತಿ ಪೌಡರ್ ಮಾಡ್ಕೊಳಕ್ಕೆ ಹೋದರೆ ಹಳೇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮನೇಲೇ ಪುಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಂತರ ಇಲ್ಲಿ ಅಗಲವಾಗಿರೋ ಅಂಥ ಪಾತ್ರೆನ ತೊಗೊಂಡಿದ್ದೀನಿ. ನಂತರ ಒಂದು ತೆಳುವಾಗಿರೋ ಅಂಥ ಬಟ್ಟೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ತೆಳುವಾಗಿ ಚೆನ್ನಾಗಿರುತ್ತೆ ಬಟ್ಟೆ ಅದನ್ನ ನೀಟಾಗಿ ವಾಶ್ ಮಾಡಿ ಒಣಗಿಸಿ ನಂತರ ತೊಗೊಳ್ಳಿ. ಆ ಬಟ್ಟೆನ ಆ ಅಗಲವಾಗಿರೋ ಅಂಥ ಪಾತ್ರೆಗೆ ನೀಟಾಗಿ ಟೈಟಾಗಿ ಕಟ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಟೈಟಾಗಿ ಕಟ್ಕೋಬೇಕು. ಅವಾಗ ನಮಗೆ ಆ ಪೌಡರ್ನ ಶೋಧಿಸ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಟೈಟಾಗಿ ನಾನು ಕಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಎಲ್ಲ ಶೋಧಿಸ್ಕೋತೀನಿ. ನೋಡಿ ಈ ರೀತಿ ನಾವು ತಿರುಗಿಸ್ತಾ ಹೋದರೆ ಅಥವಾ ಸ್ಪೂನ್ ಸಹಾಯ ಏನಾದರೂ ತೊಗೋಬೋದು ಅಥವಾ ನಿಮ್ಮ ಕೈಯಲ್ಲೇ ಏನಾದರೂ ಶೋಧಿಸ್ಕೋಬೋದು. ನಾನು ಕೈಯಲ್ಲೇ ಶೋಧಿಸ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ತಿರುಗಿಸ್ತಾ ಹೋದರೆ ಸಣ್ಣ ಸಣ್ಣದಾಗಿರೋ ಅಂಥ ಪುಡಿ ಎಲ್ಲ ಕೆಳಗಡೆ ಉದುರುತ್ತೆ. ದಪ್ಪಗಿರೋ ಅಂಥ ತಿರುಳೆಲ್ಲ ಮೇಲ್ಗಡೆನೇ ಹಾಗೆ ಉಳ್ಕೊಳ್ಳುತ್ತೆ. ನಾನಿಲ್ಲಿ ನನ್ನ ಮಗುಗೆ ಹೇಗೆ ನಾನು ಸರಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅದೇ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಯಾವಾಗಲೂ ಮನೆಯಲ್ಲಿ ಸರಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ನೋಡಿ ಆಲ್ಮೋಸ್ಟ್ ಶೋಧಿಸಿದ್ದಾಯಿತು ಯಾವ ರೀತಿ ತಿರುಳೆಲ್ಲ ಉಳ್ಕೊಂಡಿದೆ ಅಂತ. ಕೆಲವೊಬ್ಬರು ಬಟ್ಟೆ ಬದಲಿಗೆ ಜರಡಿ ಸಹಾಯದಿಂದ ಶೋಧಿಸ್ಕೊತಾರೆ. ಆ ರೀತಿ ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ನಾವು ಪೌಡ್ರ್ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಗೆ ಸಣ್ಣ ಸಣ್ಣದಾಗಿರೋವಂಥ ಪೌಡ್ರ್ ಉಳ್ಕೊಳ್ಳುತ್ತೆ ಸರಿ ಮಾಡೋದಕ್ಕೆ. ನೋಡಿ ಈ ರೀತಿ ದಪ್ಪದಾಗಿರೋ ಅಂಥ ಪೌಡ್ರೆಲ್ಲ ಮೇಲ್ಗಡೆನೇ ಉಳ್ಕೊಳ್ಳುತ್ತೆ. ಇದನ್ನೆಲ್ಲ ಬೇಬಿ ನೀಟಾಗಿ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಸಣ್ಣಗೆ ಆ ಪುಡಿನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನೆಲ್ಲ ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿರೋ ಅಂಥ ಹಿಟ್ಟನ್ನು ಇದೇ ರೀತಿ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನೋಡಿ ಒಂದು 2 ಸಲ ಶೋಧಿಸ್ಕೊಂಡಿದ್ದ ನಂತರ ಯಾವ ರೀತಿ ಹಿಟ್ಟು ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನಾವು ವಿಭೂತಿ ಇಕ್ಕೋತೀವಲ್ವಾ ದೇವಸ್ಥಾನಗಳಿಗೆ ಹೋದರೆ ವಿಭೂತಿ ಎಷ್ಟು ಸಾಫ್ಟಾಗಿರುತ್ತೆ ನೋಡಿ ಅಷ್ಟು ಸಾಫ್ಟಾಗಿರುತ್ತೆ ಈ ಹಿಟ್ಟು. ಅದೇ ರೀತಿ ಬರಬೇಕು, ಇಲ್ಲ ಅಂತಂದರೆ ಮಕ್ಳಿಗೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹೊಟ್ಟೆ ಹಿಡ್ಕೊಂಡಂಗೆ ಆಗುತ್ತೆ ಅಂತಂತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಸಣ್ಣದಾಗಿ ಹಿಟ್ಟನ್ನ ಪುಡಿ ಮಾಡ್ಕೋಬೇಕು. ನಂತರ ನೋಡಿ ಇಲ್ಲಿ ನಾನು ಸರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸರಿ ಮಾಡೋದಕ್ಕೆ ಅಂತಲೇ ಈ ರೀತಿ ಒಂದು ಪಾತ್ರೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೋತೀನಿ. ನಂತರ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಹಿಟ್ಟನ್ನ ಆದಷ್ಟು ತೆಳ್ಳಗೆ ಮಾಡ್ಕೊಬೇಕು, ಗಂಜಿ ಟೈಪಲ್ಲಿ ನಾವು ಮಾಡ್ಕೋಬೇಕು. ಮೊದಲಿಗೆ ಇದನ್ನ ನೀಟಾಗಿ ಲಂಪ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಗಂಟು ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಮೊದಲಿಗೆ ಇಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನಂತರ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಎಳೆ ಉರಿಲಿ ಇದನ್ನ ಬೇಯಿಸ್ಕೋಬೋದು. ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತುಂಬ ನೀರಾಗೆ ಮಾಡ್ಕೊಂಡಿದ್ದೀನಿ. ಬೇಯುವಾಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀರು ಥರನೇ ಮಾಡ್ಕೊಳ್ಳಿ. ಕೆಲವೊಬ್ಬರು ಸರಿಗೆ ಉಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಮಗುಗೆ ರುಚಿ ಗೊತ್ತಾಗಬೇಕು ಅಂತೆಲ್ಲ ಹೇಳ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾವು 1 ವರ್ಷದ ಒಳಗಡೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಸೇರಿಸಬಾರ್ದು. ಯಾಕಂದರೆ ಅದಕ್ಕೆ ಕಿಡ್ನಿ ಮೆಚೂರ್ ಆಗಿರೋದಿಲ್ಲ. ನಾವು ಈಗಲೇ ಏನಾದರೂ ಉಪ್ಪು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಕಿಡ್ನಿಗೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು 1 ವರ್ಷದವರೆಗೂ ನಮ್ಮ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಸೇರ್ಸೋಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನಂತರ ನಾನಿಲ್ಲಿ ಚಿಕ್ಕ ಒಲೆಯಲ್ಲೇ ಇದನ್ನ ಬೇಯಿಸ್ತಾ ಇದ್ದೀನಿ. ಗ್ಯಾಸಲ್ಲಿ 2 ಒಲೆ ಇರುತ್ತೆ ಅಲ್ವಾ, ಅದರಲ್ಲಿ ಚಿಕ್ಕ ಒಲೆಯಲ್ಲೇ ಇದನ್ನ ಬೇಯಿಸ್ತಾ ಇದ್ದೀನಿ. ಎಳೆ ಉರಿಲೇ ನಾವು ಇದನ್ನ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೋಬೇಕು. ಕೈ ಬಿಡ್ದಿರ ನಾವು ಅದನ್ನ ನೀಟಾಗಿ ತಿರುಗಿಸ್ಕೋತಾ ಇರಬೇಕು. ಗಂಟು ಆಗಿಬಿಡುತ್ತೆ ಇಲ್ಲ ಅಂತಂದರೆ. ನೋಡಿ ಥಿಕ್ನೆಸ್ ಎಲ್ಲ ಯಾವ ರೀತಿ ಜಾಸ್ತಿ ಆಗಿದೆ ಅಂತ. ಇದನ್ನ ಒಂದು 5 ನಿಮಿಷ ಎಳೆ ಉರಿಲೇ ನೀಟಾಗಿ ಬೇಯಿಸ್ಕೋಬೇಕು. ಮತ್ತು ಇನ್ನು ಕೆಲವೊಬ್ಬರು ಬೆಲ್ಲ ಸೇರಿಸಿ ಬೆಲ್ಲ ಏನೂ ಆಗೋದಿಲ್ಲ, ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬೆಲ್ಲನೂ ಅಷ್ಟೇ ಸೇರ್ಸೋಕ್ಕೆ ಹೋಗ್ಬಿಡಿ, ಏನೂ ಬೇಡ, ನೀರಿನಲ್ಲೇ ಈ ರಾಗಿ ಪೌಡರ್ನ ಹಾಕಿ ನೀಟಾಗಿ ಬೇಯಿಸ್ಬಿಟ್ಟು ಮಕ್ಳಿಗೆ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ನಾವು ತಾಯಿ ಹಾಲಿನಲ್ಲಿ ಯಾವುದೇ ರೀತಿ ಟೇಸ್ಟ್ ಇರೋದಿಲ್ಲ, ಅದನ್ನೇ ಮಕ್ಕಳು ಅಮೃತ ಅಂತ ಕುಡಿತಾರೆ ಅಂತಂದಮೇಲೆ ಈ ರಾಗಿ ಸರಿನ ಯಾಕೆ ಅಮೃತ ಅಂತ ತಿನ್ನೋದಿಲ್ಲ ಅಲ್ವಾ? ಅದಕ್ಕೋಸ್ಕರ 1 ವರ್ಷದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಲಿ ಉಪ್ಪಾಗಲಿ ಏನೂ ಸೇರ್ಸೋಕ್ಕೆ ಹೋಗಬೇಡಿ. ಇದೇ ರೀತಿ ನೀವು ನೀರಿನಲ್ಲೇ ರಾಗಿ ಸರಿ ಮಾಡಿ ತಿನ್ಸಿದ್ರು ನೀಟಾಗಿ ತಿಂತಾರೆ. ನೋಡಿ 5 ನಿಮಿಷ ನಾನು ಎಳೆ ಉರಿಲೇ ಇದನ್ನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ.
ಸ್ವಲ್ಪ ನೀರಿನ ಅಂಶನೂ ಕಡಿಮೆ ಆಗಿದೆ ಮತ್ತು ಥಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ. ಈ ಅಳತೆಯಲ್ಲಿ ಇರಬೇಕು ರಾಗಿ ಸರಿ ಮಕ್ಕಳಿಗೆ. ಒಂದು 7 ತಿಂಗಳು ನಂತರ ಸ್ವಲ್ಪ ಥಿಕ್ನೆಸ್ ಇನ್ನೂ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಬಟ್ 6 ತಿಂಗಳು ಮಗುಗೆ ಈ ಅಳತೆಯಲ್ಲಿ ಇದ್ದರೆ ಒಳ್ಳೆಯದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ನಾನೀಗ ಸ್ಟವ್ ಆಫ್ ಮಾಡ್ತೀನಿ. ನಂತರ ಇಲ್ಲಿ ಒಂದು ಬೌಲ್ಗೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಗುಗೆ ತಿನ್ಸೋದಕ್ಕೆ ಅಂತ ಬೆಳ್ಳಿ ಬಟ್ಲು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೆಳ್ಳಿ ಬಟ್ಲಿದ್ರೆ ಅದರಲ್ಲಿ ಸರ್ವ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಬಟ್ಲು ಇತ್ತು ಅಂತಂದರೆ ಅದರಲ್ಲಾದರೂ ಸರ್ವ್ ಮಾಡ್ಕೊಳ್ಳಿ. ಬೆಳ್ಳಿ ಬಟ್ಲದಲ್ಲಿ ತಿನ್ಸಿದ್ರೆ ಒಳ್ಳೆಯದು ಅಂತಾರೆ, ಅದಕ್ಕೋಸ್ಕರ ಬೆಳ್ಳಿ ಬಟ್ಲು ಇಟ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಇಲ್ಲಿ ಹಸು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಮನೆಯಲ್ಲೇ ಹಸು ತುಪ್ಪನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಅದನ್ನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ತಿನ್ನಿಸ್ತೀನಿ ಮಗುಗೆ. ಮಗುಗೆ ಹಸು ತುಪ್ಪ ಹಾಕಿದ್ರೇ ಒಳ್ಳೆಯದು. ಆದಷ್ಟು ಎಮ್ಮೆ ತುಪ್ಪನ ಅವಾಯ್ಡ್ ಮಾಡಿ, ಹೊರಗಡೆಯಿಂದ ತಂದಿರೋ ತುಪ್ಪನೂ ಅಷ್ಟೇ. ಆದಷ್ಟು ಮನೆಯಲ್ಲೇ ತುಪ್ಪನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮಕ್ಕಳು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಸರಿಯಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ಮಗು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ರಾಗಿ ಹಿಟ್ಟನ್ನ ಮಾಡ್ಕೋಬೋದು ಮತ್ತು ರಾಗಿ ಸರಿನ ಪ್ರಿಪೇರ್ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ಟ್ರೈ ಮಾಡಿದ ನಂತರ ಮಗು ಹೇಗೆ ರಿಯಾಕ್ಟ್ ಮಾಡ್ತು, ಹೇಗೆ ತಿಂತು ಅಂತನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.